ಮಾಂಗಲ್ಯದ ಭಾಗ್ಯ ಬೇಡಿನ್ನಾವ ಭಾಗ್ಯವೂ ಸೌಭಾಗ್ಯದ ಹೊರತು. ಓ ಗಣ್ಯ, ಮೈದೋರೋ ಮಾಡೋ ಹರಕೆಯ ನೀಲಾಕಾಶದಿಂದ ಇಳಿದು ಬಾ, ಇಲ್ಲವೇ ಭೂಮಿಯನ್ನು ಬಗೆದು ಬಾ. ತಡ ಮಾಡಿದರೆ ನನ್ನ ತಲೆಯನ್ನು ತೆಗೆದಿಡುವೆ ನಿಮ್ಮ ಪಾದದಡಿ. ಕೈಯಲ್ಲಿ ಕತ್ತಿ ಏಕಮ್ಮ? ಕತ್ತನ್ನು ಚೀಳಿಕೊಂಡು ಸಾಯಬೇಕೆಂದುಕೊಂಡಿದ್ದೇನಮ್ಮ? ನಾನು ಕತ್ತನ್ನು ಕಡಿದುಕೊಳ್ಳದಿದ್ದರೆ ಈ ತಾಯಿ. ಹಾಗಾದರೆ ನನ್ನ ಕತ್ತನ್ನು ಕಡಿದು ಹಾಕು. ಆ ತಾಯಿ ನನಗೆ ಕಾಣಿಸಿಕೊಳ್ಳಲೆಮ್ಮ. ಮಗು, ಈ ಮಹಾತಾಯಿಗೆ ಆರ ತಲೆಯೂ ಬೇಕಾಗಿಲ್ಲ, ಆರ ರಕ್ತವೂ ಬೇಕಾಗಿಲ್ಲ. ಅವಳು ನೆತ್ತರವನ್ನೇನು ಆಶಿಸುವುದಿಲ್ಲ. ಹಾಗಾದರೆ ಕೈಯಲ್ಲಿ ಕತ್ತಿ ಏಕಮ್ಮ? ಅದೇನೋ ಭಕ್ತಿಯ. ಭಕ್ತಿಯನ್ನು ಬಿಚ್ಚಿ ತೋರಿಸಲಿಕ್ಕೆ ಬಿಚ್ಚು ಕತ್ತಿ ಬೇಕೇನಮ್ಮ? ಆ ತಾಯಿ ಮಹಾತಾಯಿ ಎಲ್ಲವನ್ನು ಬಲ್ಲವಳು ಅಂತ ಹೇಳುತ್ತಿದ್ದೆ. ಆದರೆ ಗೊತ್ತಾಗದೇನಮ್ಮ ನಿನ್ನ ಹೃದಯ? ಅಂತ ಅದೃಷ್ಟ ಬೇಕಲ್ಲ ಮಗು ನನ್ನ ಹೃದಯ. ಅಮ್ಮ ಅಮ್ಮ, ನೀನು ನನಗೆ ಬೇಕಮ್ಮ. ನಾನು ಸಾಯುವುದು ಬಿಡುವುದಿಲ್ಲ ಅಮ್ಮ. ಮಗು, ನಾನು ಸಾಯುವುದಿಲ್ಲ. ಮಮತೆಯ ಮಡುವಳಾನು, ಜೀವನದ ಮಮತೆಯೊಳಾನು ಮಡು ಇಟ್ಟುಕೊಂಡು ಮುಂದಾಗಿ ನಡೆಯುವೆ. ಹಿಂದಾಯ್ತು ಸಾವು ಓ ನನ್ನ ಮುದ್ದು. ಅಮ್ಮ, ನಿನ್ನ ಮುಖದಲ್ಲಿ ಇದೇನು ಕಳೆ ಭಯಾನಕವಾಗಿದೆಯನಮ್ಮ. ನೀನು ಸಾಯುವುದಾದರೆ ಮೊದಲು ನನ್ನನ್ನು ಕೊಂದು ಆ ತಾಯಿ ನನ್ನನ್ನು ಕಾಣಿಸು. ಭಾನುಮತಿ, ಅಪ್ಪ ಅಪ್ಪ. ಅಮ್ಮ ಸಾಯಬೇಕೆಂದು ಕತ್ತಿ ಹಿಡಿದುಕೊಂಡಿದ್ದಾಳೆ. ಅವಳನ್ನು ಕಾಪಾಡು. ಕತ್ತಿ ಹಿಡಿ. ಭಾನುಮತಿ, ಕಾಪಾಡ. ಭಾನುಮತಿ, ಏನಿದು? ತಪ್ಪು ದಾರಿಯನ್ನ ಬಿಟ್ಟು ಒಪ್ಪು ದಾರಿಯನ್ನ ಬಿಟ್ಟು ತಪ್ಪು ದಾರಿಯನ್ನ ಹಿಡಿದೆ. ಈ ಪುಸಿ ಪದಾರ್ಥವನ್ನ ನಂಬಿ ಪ್ರಾಣ ಕಳೆದುಕೊಳ್ಳುವೆಯಾ? ಇದರಳು ಅಡಗಿರುವುದೇ ಈ ನಿನ್ನ ಜಗನ್ಮಾತೆ. ರಾಜೇಂದ್ರ, ಕಂಬದಿಂದ ಬಂದಿಲ್ಲವೇ ಆ ಪ್ರಹ್ಲಾದನ ದೇವರು? ಭೂಮಿಯಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ನಾಥ, ನನಗಂಥ ಭಾಗ್ಯ ಎಲ್ಲಿದೆ? ನನ್ನ ಪಾಲಿಗೆ ದೇವರು ಕಲ್ಲೆ. ಗಜಲಕ್ಷ್ಮಿ ಇತ್ತು, ಅಂಬರದ ಐಸಿರಿ ಇತ್ತು, ಸಾರ್ವಭೌಮತ್ವದ ಸಿಂಹಾಸನವಿತ್ತು. ಭಾನುಮತಿ, ಆ ಸಿಂಹಾಸನ ಯಾವುದೋ ಇನ್ನು ನನ್ನನ್ನ ಬಿಟ್ಟು ಹೋಗಿಲ್ಲ, ಮುಂದೆ ಬಿಟ್ಟು ಹೋಗುವುದೋ ಇಲ್ಲ. ಆದರೆ ಇಂದು ನೀನು ನನ್ನ ಮಾವನವರ ಮಾತಿನಂತೆ. ಇನ್ನು ಮಾವನವರ ಹಂಬಲವೇ ನಿಮ್ಮ ಮನದಾಳದಲ್ಲಿ. ಭಾನುಮತಿ, ನನ್ನ ಮಾವನವರ ಎದೆಯಾಳ ನಿರ್ಮಲ, ಆದರೆ ಅದರೊಳಗೆ ತುಂಬಿಕೊಂಡಿರುವುದು ರಾಜಕಾರಣದ ಗೊಂದಲ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನು ಕುಕ್ಕುವ ರಣಹದ್ದಿನ ಚುಂಚು. ಅಕ್ಕನ ಮಕ್ಕಳ ಬಾಳನ್ನು ಪಾಳಗೈದ ನಿಮ್ಮ ಮಾವ ಶಕುನಿ ಪ್ರತಿ ಕಂಸ. ಭಾನುಮತಿ, ನಿಂದಿಸಬೇಡ ನನ್ನ ಮಾವನದ್ದು. ಅಖಿಲ ಜಗತ್ತು ನಿಂದಿಸುವುದು ಶಕುನಿಯನ್ನು ಸೂರ್ಯ ಚಂದ್ರರಿರುವ ಭಾರತ ಮಾತೆಯ ಅವಳಿ ಮಕ್ಕಳಂತಿರುವ ಕೌರವ ಪಾಂಡವರೊಡನೆ ಒಡಕು ಹುಟ್ಟಿಸಿ ಇಡೀ ಗುಬ್ಬಿ ಮರೆಯು
ದೊಡ್ಡ ಆನೆ ಮರಿಯನ್ನು ಮುರಿದು ತಿನ್ನುವಂತೆ ಮಾಡಿಬಿಟ್ಟ ನಿಮ್ಮ ಮಾವ ಶಕುನಿ ಭಾರತದ ಭವಿತವ್ಯವನ್ನು. ಕಾಂತ, ಇನ್ನಾದರೂ ಹಿಂಸೆಯ ಕತ್ತಿ ಜಾರಿ ಬೀಳಲಿ. ಹಸ್ತಿನಾವತಿ ನಿಂತು ನೋಡುತ್ತಿರಲಿ ಜಗವನ್ನು, ಶಾಂತಿಯ ಕತ್ತನ್ನು ಎತ್ತಿ. ಓ ಸ್ವಪ್ನ ಮುದ್ರಿತ ಸಾಮ್ರಾಜ್ಞಿ, ನನಗೊಗ್ಗದ ವಿಚಾರ ನಿನ್ನೆನಗೆ ಖಡ್ಗಧಾರ. ಪತಿಗೊಗ್ಗದ ವಿಚಾರಗಳನ್ನು ಸತ್ಯ ತಪ್ಪಿಸುವುದು ತರವಲ್ಲ. ಶಪಿಸದಿರೋ ನನ್ನ ಭಾವನವರನ್ನು. ಆ ಗ್ರಹ ದೇವತೆ, ಆ ಮಾವನು ಇಂದೆನಗೆ ದೇವನಾಗಿಹನು. ಅದನ್ನ ತಿಳಿಸುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದೆ. ಅದೇನದು? ಓ ಕರಿಪುರದ ಅರಸಿಯೇ, ಕಾಲಗರ್ಭವನ್ನು ಹೊಕ್ಕು ನೋಡಬಲ್ಲ ಸಂಜಯ ದೇವ ಸಾರಿದನು ಧೃತರಾಷ್ಟ್ರ ದೊರೆಯ ಮುಂದೆ. ಅದೇನೆಂದು ಸಾರಿದನು ಸಂಜಯ ದೇವನು? ಭಾನುಮತಿ, ನನ್ನ ಸಾವಿನ ಸಂದೇಶವನ್ನು ಶಿವ ಶಿವ. ಹೌದು ಭಾನುಮತಿ, ಭಾರತ ಯುದ್ಧದ 18ನೆಯ ದಿನವೆಡೆಗೆ ಈ ಕೌರವೇಶ್ವರನಿಗೆ ಮೃತ್ಯುವಿನ ದಿನ. ಆದರೆ ಅದನ್ನ ತಪ್ಪಿಸಿಕೊಳ್ಳಲು ಒಂದು ದಾರಿಯುಂಟು. ಸಂಜಯ ದೇವನು ಸಾರಿದನು ಎನ್ನ ಮಾವನ ಮಾತಿನ ಚಮತ್ಕಾರದೊಳಗೆ. ಅದೇನೆಂದು ಸಾರಿದನು ಸಂಜಯ ದೇವ? ಭಾನುಮತಿ, 18ನೆಯ ದಿನ ಸೂರ್ಯೋದಯದಿಂದ 19ನೆಯ ದಿನ ಸೂರ್ಯೋದಯದವರೆಗೂ ನಾನು ವಂಶಂಪಾಯನ ಸರೋವರದಲ್ಲಿ ಮುಳುಗಿರಬೇಕು. ಅದಕ್ಕೆ ನಿನ್ನ ಸಹಾಯದ ಹೊರತು ಸಾಧ್ಯವಿಲ್ಲ ಭಾನುಮತಿ, ಸಾಧ್ಯವಿಲ್ಲ. ಸತಿಯ ಸಹಾಯ ಪತಿಗೆ, ಅದೇನು ಸಹಾಯ ಬೇಕು ಹೇಳಿ? ಭಾನುಮತಿ, ಬಾಣ ಮಂಚದ ಮೇಲೆ ಮಲಗಿರುವನು ಮುತ್ತಯ್ಯ ಭೀಷ್ಮ. ಅವನ ಕೊರಳಲ್ಲಿರುವಂತಹ ಜಲಸ್ತಂಭದ ರತ್ನವನ್ನ ನೀನು ಕೇಳಿ ತರಬೇಕು. ಆ ರತ್ನವನ್ನು ಅವನ ತಾಯಿಯಾದ ಗಂಗಾ ಮಾತೆ ಭೀಷ್ಮನ ಕೊರಳಿಗೆ ಕಟ್ಟಿರುವಳು. ಆ ರತ್ನ ಯಾರ ಕೊರಳಲ್ಲಿರುವುದು, ಅವನು 3 ದಿನಗಳವರೆಗೆ ನೀರಿನಲ್ಲಿ ಮುಳುಗಿ ಇರಬಹುದು. ಅದಕ್ಕಾಗಿ ಈ ಸುಯೋಧನನ ಕೊರಳನ್ನ ಆ ರತ್ನ ಅಲಂಕರಿಸಿದರೆ ನಿನ್ನ ಗಂಡ ಆಗುವನು ಉತ್ತಂಡ ಆಯುಷ್ಯವಂತ. ಭಾನುಮತಿ, ಅದಕ್ಕಾಗಿ ಅಲ್ಲಿಗೆ ಹೋಗಿ ಭೀಷ್ಮನಿಂದ ಕೇಳಿ ತರುವೆಯ ಜಲಸ್ತಂಭದ ರತ್ನವನ್ನು. ಪ್ರಾಣದ ರಸನೆ, ಪ್ರಾಣ ರಕ್ಷಿಸುವಂತ ರತ್ನವನ್ನು ತಂದಿಡುವೆ, ನನ್ನ ಪ್ರಾಣ ಪಕ್ಷಿಯನ್ನಾದರೂ. ಹೋಗಿ ಹೋಗಿ ಬಾ. ಮಾವ ಮಾವ, ಹೇಗಾಯಿತು ಕುರುಕ್ಷೇತ್ರದಲ್ಲಿ ನನ್ನ ನಾಟಕದ ಪಾತ್ರ? ಚೆನ್ನಾಗಿ ಅಭಿನಯಿಸಿದನಲ್ಲವೇ? ಚೆನ್ನಾಗಿ ಅಭಿನಯಿಸಿದನಲ್ಲವೇ? ಹೇಗಾಯಿತು ಹೇಳು ಮಾವ, ಹೇಗಾಯಿತು? ನಿನ್ನ ಅಭಿನಯದಲ್ಲಿ ತಪ್ಪನ್ನು ಹುಡುಕುವುದಕ್ಕಾಗುತ್ತದೆಯೇ? ಎಳ್ಳಿನಿತೂ ತಪ್ಪಿಲ್ಲ. ನಟನೆಂದರೆ ನೀನೇ. ನಿನ್ನ ನಟನ ಚಾತುರ್ಯಕ್ಕೆ ಆ ಕಲಾ ದಿಗ್ದರ್ಶಕ,
ಆ ಚಿದಂಬರನು ಅಚ್ಚರಿ ಪಡುವನು. ಅದ್ಭುತ ಅಭಿನಯ. ಭೀಷ್ಮನೆಡೆಗೆ ಸಾಗುವಳು ಭಾನುಮತಿ. ಮಾವ, ಜಲಸ್ತಂಭನ ರತ್ನವನು ಬಿಚ್ಚಿಕೊಡುವನು ಆ ಸುಮತಿ. ಅದು ದಕ್ಕಿದ ಬಳಿಕ ನೀನು ಮರಣ ಮೀರಿದ ಮೃತ್ಯುಂಜಯ. ಮರಣ ಮೀರಿದ ಮೃತ್ಯುಂಜಯ, ಮರಣ ಮೀರಿದ ಮೃತ್ಯುಂಜಯ. ಹೌದಯ್ಯ, ನೀನೇ ಮೃತ್ಯುಂಜಯ. ಮಾವ, ಹಾಗಿದ್ದರೆ ನಿನಗೆನ್ನಾರ ಭಯ, ನನಗೆನ್ನಾರ ಭಯ. ಮಗುವೇ, ಹ, ಮರಣವೆಂಬುದೇ ಭಯ. ಮರಣವನ್ನು ಮೀರಿದವನಿಗೆ ಎಲ್ಲಿಂದ ಭಯ, ಯಾರಿಂದ ಭಯ? ನೀನೇ ಮೃತ್ಯುಂಜಯ. ಮರಣ ಮೀರಿದ ಮೃತ್ಯುಂಜಯ. ಮರಣ ಮೀರಿದ ಮೃತ್ಯುಂಜಯ. ನೀನೇ ಮೃತ್ಯುಂಜಯ. ಇನ್ನು ನಿನ್ನ ನಡೆ ವೈಶಂಪಾಯನ ತೀರದೆಡೆಗೆ, ನನ್ನ ನಡೆ ಏರಿಯೆಡೆಗೆ. ಹೋಗು ಹೋಗು ಮೂರ್ಖನೇ. ನೀನು ಮೃತ್ಯುಂಜಯನೇ. ನಿನ್ನ ಮೃತ್ಯುವಿಗೆ ನೀನೇ ಜಯ. ನಿನ್ನ ಜಯಕ್ಕೆ ನಾನೇ ಮೃತ್ಯು. ನಾನು ಹೊತ್ತಿಸಿದ ರಣಕ್ಷೇತ್ರದಲ್ಲಿ ಕೊನೆಯದಾಗಿ ಬಲಿಯಾಗಲಿರುವ ನರಗುರಿ ನೀನು. ನೀನು ಮೃತ್ಯುಂಜಯನೇ ಎಂದು ನಾನು ನಿನ್ನ ಅಪ್ಪನ ಮನೆಯಲ್ಲಿ ಕಾಲಿಟ್ಟನು. ಅಂದೇ ಮಾರಿ ಹೊಕ್ಕ ಮನೆಯಂತಾಯಿತು ನಿಮ್ಮ ಮನೆ. ಯಾಕಾಗಿ ದ್ರೋಹ, ಪ್ರತೀಕಾರ, ಸೇಡು. ಹೇಗಿದ್ದವರು ನಾವು, ಹೇಗಾದೆ ನಿಂದು. ಸಾಸಿರಗಾವುದ ದೂರ, ವಿಶಾಲ, ವಿಶ್ರಾಂತ, ಗಾಂಧಾರ, ಗಂಧರ್ವ ನರೇಶ, ಗಾಂಧಾರ ದೇವತಿ, ಸುಬಲ ರಾಜ, ಸೌಬಲ ರಾಜ ಶಕುನಿ. ಬಿತ್ತಲ್ಲ ನಿಮ್ಮ ಹಸ್ತಿನೆಯವರ ಕಣ್ಣು. ತಾಯಿ ತಂದೆಯರು, ನೂರಾರು ಸಹೋದರರು, ಪ್ರೀತಿಯ ಸಹೋದರಿ ಗಾಂಧಾರಿ. ಸಂತಸದಿಂದ ನಾವಿದ್ದ ಕಾಲಕ್ಕೆ ಹುಟ್ಟು ಕುರುಡನಿಗೆ ನಮ್ಮ ಪ್ರೀತಿಯ ಸಹೋದರಿಯನ್ನು ಕೊಡಬೇಕಾದ ದುರ್ಭರ ಪ್ರಸಂಗ. ಪ್ರಬಲರಾದ ನಿಮ್ಮನ್ನು ಎದುರಿಸಿ ಗೆಲ್ಲುವುದಕ್ಕಾಗಲಿಲ್ಲ. ವಿನಾಕಾರಣ ಆತಿಥ್ಯದ ನೆಪದಲ್ಲಿ ತಳ್ಳಿದಿರಲ್ಲ ನಮ್ಮೆಲ್ಲರನ್ನು ಕತ್ತಲೆಯ ಕೋಪಕ್ಕೆ. ಈ ಹಸ್ತಿನೆಯ ಕಾರಾಗಾರಕ್ಕೆ
ಕೊಟ್ಟದ್ದು ಹಿಡಿ ಅನ್ನ, ನೀಡಿದ್ದು ಚಿತ್ರಹಿಂಸೆ. ಸಾಕಾದೀತೆ ಹಿಡಿ ಅನ್ನ ನೂರಾರು ಜನರಿಗೆ, ಅಗುಳನ್ನವೂ ಬರುತ್ತಿರಲಿಲ್ಲ. ನಿತ್ಯ ನರಳಾಟ, ಚೀರಾಟ, ಪ್ರಾಣ ಸಂಕಟದ ಹೋರಾಟ. ನಿರ್ಧರಿಸಿದೆವು, ಒಬ್ಬನಾದರೂ ಬದುಕಿದರೆ ಪ್ರತೀಕಾರಕ್ಕೆ ಆಗುತ್ತದೆ. ಅವರು ತುತ್ತನ್ನು ನೀಡಿದ್ದು, ಅವರನ್ನವನ್ನು ನೀಡಿದ್ದು, ನನ್ನನ್ನು ಬದುಕಿಸಿದ್ದು ದ್ರೋಹಕ್ಕಾಗಿ. ತಂದೆ ಸುಬಲ ಮಹಾರಾಜರು ಕರೆದಾಡಿದ್ದು ಕುರುಕುಲ ನಾಶದ ಪ್ರತಿಜ್ಞೆಗಾಗಿ. ಕೊಟ್ಟನಲ್ಲ ಪೆಟ್ಟನ್ನು, ಇಡುವ ಪ್ರತಿ ಹೆಜ್ಜೆ ಪ್ರತೀಕಾರದ್ದಾಗಿರಬೇಕೆಂಬುದಕ್ಕಾಗಿ. ತೆತ್ತಿದೆ ಪ್ರಾಣ, ಹೋದರೆ ಬಂಧುಗಳು, ಕೊಳೆವ ಹೆಣಗಳ ಮಧ್ಯೆ ದಿನ ಕಳೆಯುವುದಕ್ಕೆ ಆಗುತ್ತದೆಯೇ? ಆ ದುರ್ಧರವಾದಂತಹ ದಿನಗಳು ಕಳೆದೆ ಪ್ರತೀಕಾರಕ್ಕಾಗಿ ಹಕ್ಕಿದ ಮೂಲಗಳ ತಿಕ್ಕಿದ ಅವುಗಳ ಮಸೆದು ತಾಳವಾಗಿಸಿಕೊಂಡೆ. ನಾಡಿಸಿದಂತೆ ಕುಣಿವ ದಾಳಗಳು ಈ ಮೂಳೆಗಳು. ಇದರ ಮೂಲಕವಾಗಿ ದಾಳಗಳನ್ನು ಬಳಸಿ ಅಟ್ಟಿದ ಪಾಂಡವರ ವನವಾಸಕ್ಕೆ, ಎತ್ತಿ ಕಟ್ಟಿದ ಕೌರವರ ಹೊಡೆದಾಟಕ್ಕೆ ಈಗ ಕೊನೆಯದಾಗಿ ಉಳಿದಿರುವ ಈ ಕೌರವನನ್ನು ಬಲಿಗೊಟ್ಟು ನನ್ನ ಬಂಧುಗಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವೆ. ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿ ನಾನು ಪ್ರಸನ್ನನಾಗಿ ತೆರಳುವೆ. ಮಸಣವಾಗಿದ್ದ ನನ್ನೆದೆಯಲ್ಲಿ ಮೋಹ ಮಮತೆಗಳನ್ನು ಭಸ್ಮ ಮಾಡಿದೆ. ಈ ಕುರುಕ್ಷೇತ್ರದಲ್ಲಿ ಬ್ರಹ್ಮಕಪಾಲಕ್ಕೆ ಯಥೇಷ್ಟ ರಕ್ತ ಕೊಡಿಸಿದೆ. ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪಗಳನ್ನು, ಆ ಭಾರವನ್ನು ಹೊತ್ತು ಕುಗ್ಗದೆ ಜಗ್ಗದೆ ನುಗ್ಗಿ ನಡೆದೆ ನನ್ನದೇ ಆದ ಮಾರ್ಗದಲ್ಲಿ. ಭೇದ ನೀತಿಗೆ ಪಟ್ಟಗಟ್ಟಿದೆ. ಕೊಲೆ, ಸುಲಿಗೆ, ಅಪಮಾನಾದಿಗಳ ಬೀಜ ಬಿತ್ತಿದೆ. ಭಾರತೀಯ ಸಂಪದವ ಸುಲಿದಿದ್ದೆ. ಅಂತಃ ಕಲಹಾಗ್ನಿಗಳು ಬೆಂದುರಿದ ಈ ಭರತ ಭೂಮಿ ಸುಡುಗಾಡು ಎನಿಸುವಂತೆ ಮಾಡಿ ನಾ ಹೊರಟೆ. ನಮ್ಮವರಿಲ್ಲದಲ್ಲಿ ನಾವಿರುವುದೆಂತೂ? ಶಿರಬಾಗುವೆ ಆ ಮಹಾಬಲೇಶ್ವರನಿಗೆ, ಆ ಚಿದಂಬರನಿಗೆ. ಗಮನ ಹರಿಸುವೆ ಪರಲೋಕದೆಡೆಗೆ.
ನೋಡುವುದಕ್ಕೆ ನಾನು ತತ್ತರಿಸಿ ಹೋದೆ. ಗುಡುಗುಗಳ ಮಿಂಚಿನಿಂದ ಮಳೆ ಹೀಗೆ ಬರುತ್ತದೆ ಎಂಬ ಸುಳಿಯಲ್ಲಿ ನಾನು ಸಿಲುಕಿದ್ದೆ. ಆದ್ದರಿಂದ ನನ್ನ ಪ್ರವೇಶ ಇಲ್ಲಿಗ ಆಯಿತು. ನಮಸ್ತೆ ಮಾಧವನೇ, ಹೇಗೆ ನಡೆದಿದೆ ಸರ್ಪಸೇನನೇ ನಿನ್ನ ನಾಟಕ? ಚೆನ್ನಾಗಿ ನಡೆದಿದೆ ಸರ್ಪಭೂಷಣನೇ. ಏನು ಮಾಯೆ ನಿನ್ನದು ನೀಲಾಂಗದನೆ? ನಿನಗೂ ಅಚ್ಚರಿಯೇ ನೀಲಕಂಠನೆ? ಆ ಮಹಾಮಾಯೆಯನ್ನು ಮದುವೆಯಾದ ಮಹಾಮಾಯಾವಿಗೂ ಆಶ್ಚರ್ಯವೇ? ಆ ಮಾಯೆ ನಾರಾಯಣಿ ಅಲ್ಲದೆ ನಿನ್ನ ಅಕ್ಕ ನಾರಾಯಣನೇ. ಆ ನನ್ನ ಅಕ್ಕನಿಗೂ ಕಿವಿ ಚುಚ್ಚಿದ ನೀನೆಂತಹ ಅಕ್ಕ ಸಾಲಿಗನು? ಹ, ನಿನ್ನ ಅಕ್ಕನನ್ನ ದಕ್ಕಿಸಿಕೊಳ್ಳಬೇಕಾದರೆ ಎರಡು ಕಣ್ಣಿಂದ ಆಗದೆಂದು ಮೂರನೇ ಕಣ್ಣನ್ನೊಂದು ಹೊತ್ತು ಹಣೆಯಲ್ಲಿ ಹೊತ್ತು ಮುಕ್ಕಣ್ಣನೆಂದು ಕರೆಸಿಕೊಳ್ಳಬೇಕಾಯಿತು. ಈ ಹರಿಯ ಶಿಬಿರವನ್ನು ಬಿಟ್ಟು ಈ ವೈಶಾಂಪನ ಸರೋವರದ ಬಳಿ ಬಂದುದೇಕೆ? ಅಯ್ಯೋ ಪಾಪ, ಏನೊಂದೂ ಅರಿಯದ ಮಹಾತ್ಮನು. ಅದಿರಲಿ, ತಾವು ತಮ್ಮ ತಾಣವನ್ನು ಬಿಟ್ಟು ಇಲ್ಲಿ ಬಂದುದೇತಕ್ಕೆ? ನಿನ್ನ ಅಕ್ಕನೇ ನನ್ನನ್ನ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾಳೆ. ಆ ನಾರಾಯಣಿ ಅಲ್ಲದೆ ಇನ್ಯಾರು ನನ್ನನ್ನ ಕೆರಳಿಸಬಲ್ಲರು? ಸೃಷ್ಟಿಯನ್ನು ಹೊತ್ತ ಈ ಕಂಠದಲ್ಲಿ ರಸವನ್ನು ಹೊತ್ತಿರುವ ಸೃಷ್ಟಿಕುಲ ತಿಲಕನೇ, ಸಾವಿರಾರು ಕಲ್ಪನೆಗಳಿಗೂ ಮೀರದ ತಪಸ್ಸನ್ನು ಮಾಡಿದ ಅಶ್ವತ್ಥಾಮ, ಅವನ ಪುಣ್ಯದ ಬಲದಿಂದ ಈಗ ಅವನು ತಪ್ತ ತೇಜ ಪಿಂಡಾಂಡ, ತಪ್ತ ತೇಜದಿಂದ ಹೊರಹೊಮ್ಮಿದ ತಪನ ಕಿರಣಗಳು ಕೈಲಾಸವನ್ನೇ ಕೊರೆಯುವುದು. ಆ ಕೈಲಾಸದಲ್ಲಿ ತುಂಬಿಕೊಂಡಿತು ತಪನ ತಪಸ್ಸಿನ ಜ್ವಾಲೆ. ಆದ್ದರಿಂದಲೇ ನನ್ನನ್ನ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾಳೆ ಗಿರಿಜೆ, ಅಶ್ವತ್ಥಾಮನಿಗೆ ವರಪ್ರದಾನ ಮಾಡಲೆಂದು. ಓ ನಂದಿ ವಾಹನನೇ, ಅದಾವ ವರಪ್ರದಾನ ಮಾಡದಿರುವೆ ಅಶ್ವತ್ಥಾಮನಿಗೆ? ದೇವದಾನವರಳು ಗಂಧರ್ವ ಮತ್ಸಕ್ಯ ಮಾನವರು ಯಾರಿಂದಲೂ ಸೋಲು ಬರಲೆಂದು ವರಪ್ರದಾನ ಮಾಡುವೆ ಅಶ್ವತ್ಥಾಮನಿಗೆ. ನಿಲ್ಲು ನಿಲ್ಲು ತ್ರಿಶೂಲಧರನೆ, ಕೆಡಿಸದಿರು ನನ್ನ ರುದ್ರ ನಾಟಕವನ್ನು. ನಿನ್ನ ನಾಟಕ ಎಂದಿಗೂ ಕೆಡಲಾರದು. ನೀನಾಗುವಿ ರಸಿಕರಿಗೆ ಗುರು ಈ ನಾಟಕದಿಂದ. ನಿನ್ನ 9 ರಸಗಳಿಂದ ತುಂಬಿದ ಸೃಷ್ಟಿಯ ಕಂಠದಲ್ಲಿ ನೀನು ರಸಿಕರಿಗೆ ಸಂತೃಷ್ಟಿ. ಅದಕ್ಕೆ ನೀನು ಅಜಯನಾದರೂ ಎಂದು ಗರತಿಯ ಕೊರಳಿಗೆ ನುರಿ ಆಗುವನು ಆ ಅಶ್ವತ್ಥಾಮ. ಅಂದೇ ಸೋಲು. ನೀನು ರಚಿಸಿರುವ ನಾಟಕ ಸಫಲ. ವಂದನೆ. ಜಗತ್ತಿನಲ್ಲಿ ಕಾಣುವುದೆಲ್ಲವೂ ಮಾಯೆ, ಯಾವುದೂ ಸತ್ಯವಲ್ಲ. ಆ ಸತ್ಯವೇ ಶಿವನು. ಆ ಶಿವ ಮಾತ್ರ ಸುಂದರನು. ಸತ್ಯಂ ಶಿವಂ ಸುಂದರಂ. ಆ ಪಾಂಡವರು ಶಿವನ ಅನುಗ್ರಹದಿಂದಾಗಿ, ಪಾರ್ವತಿಯ ಅನುಗ್ರಹದಿಂದಾಗಿ ವರಗಳನ್ನು ಸಂಪಾದಿಸಿದ್ದಾರೆಂಬುದನ್ನು ತಿಳಿದೆ. ನಾನು ಆ ಪಾಂಡವರ ಮೇಲಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ, ಶಿವನ ಅನುಗ್ರಹವನ್ನು ಪಡೆಯಬೇಕೆಂಬ ಕಾರಣಕ್ಕಾಗಿ ಅಂತರ್ಧಾನನಾಗಿದ್ದೇನೆ. ಶಿವನನ್ನು ಸಾಕ್ಷಾತ್ಕರಿಸಿಕೊಂಡು ಆ ಪಾಂಡವರ ಮೇಲಿನ ಸೇಡನ್ನು ತೀರಿಸಿ ತಂದೆಯ ಆತ್ಮಕ್ಕೆ ಶಾಂತಿಯನ್ನ ಕೊಡುವೆ, ಶಾಂತಿಯನ್ನು ಕೊಡುವೆ, ಶಾಂತಿಯನ್ನು ಕೊಡುವೆ. ಓಂ ನಮಃ ಶಿವಾಯ.
ನನ್ನ ತಪಸ್ಸಿಗೆ ಮೆಚ್ಚಿ. ಓ ಶ್ವೇತಾಮ, ಮದನ ರೂಪ ಸ್ತ್ರೀ ಮರೆಯಾಯಿತೆ, ಮದನಾರಿ ಮೈದೋರಿಯೇನು ನಾನು. ಆದರೆ ಅರ್ಜುನನಿಗೂ 1 ವರ್ಷ ಬೇಕಾಯಿತು ನನ್ನನ್ನ ಪ್ರಸನ್ನೀಕರಿಸಿಕೊಳ್ಳಲಿಕ್ಕೆ. ಆದರೆ ನಿನಗೆ ದಿನ 3 ಮುಕ್ಕಾಲುಗಳಿಗೆ ನಿನಗೆ ಸಾಕಾಯಿತು. ಅದಕ್ಕೆ ಈ ಮಣಿಯ ಹಣೆಯೊಳಿಳುವೆ. ಕಲ್ಪದ ಕಜ್ಜಾಯವನ್ನು 3 ಮುಕ್ಕಾಲುಗಳಿಗೆ ಮುಗಿಸುವಷ್ಟು ಬಲ ಬಂದಿದೆ ನಿನ್ನೊಳು ಈ ಮಣಿಯ ಮಹತ್ವದಿಂದ. ಚೆನ್ನ ಚಿರಂಜೀವಿ, ಕೊರೆಯದಿರು ಗರುತಿಯ ಕೊರಳನ್ನ. ಕೊರೆದೆಯಂತಾದರೆ ಉದರಿ ಬೀಳುವುದು ನಿನ್ನ ಹಣೆಯ ಮಣಿ. ಆಗ ಈ ಜಗದ ಅಪಹಾಸ್ಯಕ್ಕೆ ನೀನೇ ಹೊಣೆ. ಮಂಗಳಮಸ್ತು. ಇಂತಹ ಸಂದರ್ಭಕ್ಕಾಗಿಯೇ ಕಾದು ಕುಳಿತಿದ್ದಾನೆ. ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಗಾದ ಅವಮಾನಕ್ಕಾಗಿ ಸಿಡಿದೆದ್ದು ಶಪಥ ಮಾಡಿದವನು ಈ ಬಲ ಭೀಮ. ಅದರಂತೆ ಇಂದು ಆ ದುಶ್ಯಾಸನನ ಎದೆಯನ್ನ ಬಗೆದು ಅವನ ಕರುಳನ್ನ ಹೊರ ತೆಗೆಯುತ್ತಿದ್ದಂತೆ ಬೆಚ್ಚಿ ಬೆದರಿ ಓಡಿ ಹೋದವು ಕೌರವ ಸೇನಾನಿಗಳೆಂಬ ಮದ್ದಾನೆಗಳು. ಛಲದಂಕ ಮಲ್ಲನೆಂದು ಮೆರೆಯುವ ಆ ಕೌರವನ ಎದೆ ನಡುಗಿ ಹೋಯಿತು ಈ ಭೀಮನ ವಜ್ರಕಂಠದ ಗರ್ಜನೆಗೆ. ಅದೋ ದುಶ್ಯಾಸನ ಸಾವಿನ ವಾರ್ತೆಯನ್ನು ತಿಳಿದಂತಹ ದ್ರೌಪದಿ ಇತ್ತಲೇ ಬರುತ್ತಿದ್ದಾಳೆ. ದ್ರುಪದಜೆ, ಬಾ, ನಿನಗೆ ಅಂದು ಕೊಟ್ಟ ಭಾಷೆಯಂತೆ ಆ ದುಶ್ಯಾಸನ ಎದೆಯನ್ನ ಬಗೆದು ಅವನ ರಕ್ತವನ್ನ ತಂದಿದ್ದೇನೆ. ಬಾ, ಬಿಚ್ಚಿದ ನಿನ್ನ ಮುಡಿಗೆ ಈ ರಕ್ತವನ್ನ ಸರಿಯಾಗಿ ಲೇಪಿಸುತ್ತೇನೆ. ಇದೋ ಆ ದುಶ್ಯಾಸನ ದವಡೆಯನ್ನೇ ಕಿತ್ತು ತಂದಿದ್ದೇನೆ. ಇದರಿಂದಲೇ ನಿನ್ನ ತುರುಬನ್ನು ಸರಿಯಾಗಿ ಬಾಚಿ ಕಟ್ಟ. ಬಾ, ಅಂದು ನಾ ಕೊಟ್ಟ ಭಾಷೆ, ಇಂದು ನಾ ನಡೆದುಕೊಂಡ ರೀತಿ ಸೊಗಸಾಗಿರಬೇಕಲ್ಲವೇ? ನಿನಗೆ ಸಂತೋಷವಾಗಿರಬೇಕಲ್ಲವೇ? ನನ್ನಯ್ಯ ತುರುಬು ಕಟ್ಟಿದ ನಿಮ್ಮಯ್ಯ ರೀತಿ ತೀರಾ ಹೊಸದು ಭೀಮದೇವ. ಪ್ರಳಯ ಕಾಲದಲ್ಲಿ ಬಡಬಾಗ್ನಿಯು ಬುಗ್ಗುಡುವಂತೆ ನಿಮ್ಮೊಡಲ ಸಿಡಿಲ ಸಿಟ್ಟು ವಿದ್ಯುಲ್ಲತೆ ವಾಹಿನಿಯಾಗಿ ದೋಚಿಕೊಂಡೊಯ್ಯುವುದು ಕೌರವ ಸಂಕುಲವ. ಹೌದು, ಆ ಕೌರವನೆಂಬ ಕಾಡಾನೆ ಹಾಗೆಯೇ ಉಳಿದುಕೊಂಡಿದೆ. ಈಗಲೇ ಸೈರಿಸಿರಿ. ಎನ್ನ ತಡೆಯದಿರು ಅಗ್ನಿಕುಮಾರಿ. ಹಸಿದ ಹೆಬ್ಬುಲಿಯಂತೆ ಹಾರಿ ಹಿಸುಕಿ ಹಾಕುವೆ ಆ ಪಿಸುಳ ನೊಡೆಯನ ಯೋಧನನ್ನ. ಅವನ ರಕ್ತದಿಂದ ನಿನ್ನ ಅಡಿಯನ್ನ ತೊಳೆಯುತ್ತೇನೆ. ತಡೆಯದಿರು
ಧಾರಣಾಕ್ಷಿಯೇ. ದುಶ್ಯಾಸನದ ರಗುತ ಕುಡಿದು ನಿಮ್ಮಳು ತುಂಬಿದೆ ತಾಮಸ. ತಾಮಸದುದ್ರೇಕದಲ್ಲಿ ತಮ್ಮ ಸಿಟ್ಟಿನ ತೂಕ ತಪ್ಪಿ ಅನಾಹುತ ಹುಟ್ಟಬಹುದು. ನನ್ನ ಮಾತನ್ನು ಮನ್ನಿಸಿ ಶಾಂತರಾಗಿ ಸದ್ಯಕ್ಕೆ. ಏನೋ ಈ ರೌದ್ರ ಭೀಮ ಶಾಂತನಾಗಬೇಕೇ? ಹೌದು, ಶಾಂತಿಯೊಳಿರಬೇಕು. ದುರ್ಯೋಧನನ್ನು ಕೊಲ್ಲಲು ಧರ್ಮಾಜ್ಞೆಯಾಗುವ ಪರ್ಯಂತ. ದಿನಗಳ ಪರ್ಯಂತ? ಇನ್ನೂ ಒಂದು ದಿನ ಕಳೆಯಬೇಕು. ಅಲ್ಲಿಯವರೆಗೆ ನಾನು ಶಾಂತನಾಗಿರಲೇ? ಹೌದು. ಆಗಲಿ, ನಿನ್ನ ಮಾತಿನಂತೆ ಆ ಸಮಯಕ್ಕಾಗಿ ಕಾಯುತ್ತಾ ಇರುತ್ತೇನೆ. ಕೃಷ್ಣ, ಮತ್ತೊಮ್ಮೆ ಶಕುನಿಯ ಪಾತ್ರವನ್ನು ಮಾಡಿದ ಪ್ರಸನ್ನ ಭಟ್ರವರನ್ನ ವೇದಿಕೆಗೆ ಕರೀತಾ ಇದ್ದಾನೆ. ಸುರೇಶ್ ನಾಯ್ಕ್ ಕೋಟನಗುಡ್ಡೆ ಅವರು ಒಂದು ಬಹುಮಾನ ಕೊಟ್ಟಿದ್ದಾರೆ, ಬಂದು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಧನ್ಯವಾದಗಳು ಕಲಾ ಪೋಷಕರಿಗೆ. ಭಾಸ್ಕರ್ ಸಿದ್ದಿ ಗೂಡದೊಡ್ಡವರು ಶಕುನಿಯ ಪಾತ್ರವನ್ನು ನಿರ್ವಹಿಸಿದಂತಹ ಪ್ರಸನ್ನ ಭಟ್ರವರಿಗೆ ಬಹುಮಾನ ಕೊಟ್ಟಿದ್ದಾರೆ, ಬಂದು ಸ್ವೀಕರಿಸಬೇಕು. ಪ್ರಥಮ ಪ್ರವೇಶದಲ್ಲಿಯೇ ಪ್ರೋತ್ಸಾಹ ಹೆಚ್ಚಿನದಾಗಿ ದೊರಕಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನದಾದ ಕಲಾ ಪೋಷಣೆ ನಡೆಯಲಿ. ನೋಡಿದೆಯಾ ನರೋತ್ತಮನೆ, ನೆತ್ತರ್ಗೆಸರಿನಲು ಹುಗಿದಿರುವ ಚಕ್ರಗಳು, ತಲೆ ಕೆಳಗಾಗಿ ನಿಂತಿರುವ ಕುದುರೆಗಳು, ಕರ್ಣನ ಕೈಯಲ್ಲಿ ದಿವ್ಯತರ ಧನುಸ್ಸಿಲ್ಲ, ಅವನ ಬತ್ತಳಿಕೆಯಲ್ಲಿ ಮಂತ್ರ ಬಲಗೊಂಡ ಬಾಣಗಳಿಲ್ಲ ಕೃಷ್ಣ. ಇಂತಿರುವ ಸಮಯದಲ್ಲಿ ಆ ಕರ್ಣನನ್ನು ಕೊಲ್ಲು ಎಂದು ಹೇಳುತ್ತಾ ಇರುವೆಯಲ್ಲ ಕೃಷ್ಣ. ಎಲೆ ಮರುಳೆ, ತಡ ಮಾಡಿದರೆ ಕರ್ಣನು ಕಾಲಾಂತಕನನ್ನೇ ಕೊಲ್ಲುವನು. ಹೊಡೆ ಹೊಡೆ ಬಾಣವನ್ನು ಕರ್ಣನ ಕೊರಳಿಗೆ ಗುರಿ ಇಟ್ಟು. ಕೃಷ್ಣ, ನನ್ನ ಕರುಳು ತಳಮಳಗೊಳ್ಳುತ್ತದೆ ಕೃಷ್ಣ. ಈ ಕರ್ಣನನ್ನು ನೋಡಿದಾಗ ಇವನಾವ ಜನ್ಮದ ಸೋದರನು ಅಲ್ಲ, ನನ್ನ ಸಹೋದರನು.
ಅಣ್ಣ ಧರ್ಮಜನನ್ನು ನೋಡಿದಾಗ ಯಾವ ಮಮತೆ ನನ್ನಲ್ಲಿ ಹುಟ್ಟುವುದು, ಅದೇ ಮಮತೆ ಈ ಕರ್ಣನನ್ನು ನೋಡಿದಾಗ ನನ್ನಲ್ಲಿ ಮೂಡುತ್ತಿದೆ. ಕೃಷ್ಣ, ನಾ ಕೊಲ್ಲಲಾರೆ ಕೃಷ್ಣ, ನಾ ಕೊಲ್ಲಲಾರೆ. ಬಿಟ್ಟೋಡು ಅರ್ಜುನ ರಣರಂಗವನ್ನು. ಭೀಮನನ್ನ ಕರೆಸಿ ಕೊಲ್ಲಿಸುವ ಈ ಕರ್ಣನನ್ನು, ಇಲ್ಲವಾದರೆ ನಾನೇ ಇವನ ಕೊರಳಿಗೆ ಚಕ್ರವನ್ನು ಬಿಟ್ಟು ನಿಲ್ಲಿಸುವೆ ಧರ್ಮಧ್ವಜವನ್ನು. ಕರ್ಣನಿಗಂಜಿ ಅರ್ಜುನ ರಣರಂಗದಿಂದ ಓಡಿ ಹೋದ ಎಂದು ಲೋಕವೇ ಚಪ್ಪಾಳ ತಟ್ಟಿ ನಗಲಿ. ಕೃಷ್ಣ, ನಿನ್ನ ಮಾತಿನ ಮನೆಯು ಚುಚ್ಚಿ ತೆನ್ನದೆಗೆ. ಕೃಷ್ಣ, ಇಚ್ಛಾಮರಣಿ ಭೀಷ್ಮರನ್ನು ಗುರು ದ್ರೋಣರನ್ನು ಕೊಲ್ಲಿಸಿದ ಸಾಮ್ಯದಲ್ಲಿ ಈ ಕರ್ಣನನ್ನು ಕೊಲ್ಲಿಸಬೇಡ ಕೃಷ್ಣ, ಕೊಲ್ಲಿಸಬೇಡ. ಹೇಳು, ಈ ಕರ್ಣನಾರು ಹೇಳು ಕೃಷ್ಣ. ಕರ್ಣ, ಕಮಲಾಕ್ಷನೇ, ಕರ್ಣ ಸೂತನ ಮಗನು, ಶಕುನಿಗೆ ಸಹಾಯಕನು. ದುರ್ಯೋಧನ ಎದೆಯಲ್ಲಿ ವಿಷ ಬೀಜವನ್ನ ಬಿತ್ತಿದವ ಆ ಶಕುನಿ, ಅದಕ್ಕೆ ನೀರೆರೆದು ಪೋಷಿಸಿದವ ಇದೇ ಕರ್ಣ. ಅರ್ಜುನ, ಅಂದು ದ್ರೌಪದಿಯ ವಸ್ತ್ರಾಪಹರಣದ ಸಭೆಯಲ್ಲಿ ಮೌನ ಲೋಕದ ಗುಮ್ಮನಂತೆ ಕುಳಿತಿದ್ದ ಈ ಕರ್ಣ. ಯಾಕೆ ಹೇಳು? ಯಾಕೆ? ದ್ರೌಪದಿಯ ಬೆತ್ತಲೆಯ ದೇಹವನ್ನ ಕಾಣುವ ತವಕದಿಂದ. ಇಂತಹ ಕರ್ಣ ನಿನಗೆ ಧರ್ಮಜನಂತೆ ಕಾಣುವನೆ. ಎಲ್ಲಿಯ ಧರ್ಮಜ, ಎಲ್ಲಿಯ ಸೂತಜ? ಹರಿಯೇ, ಹೊತ್ತಿಸಿದೆಯೋ ಎನ್ನೆದೆಯೊಳಗೆ ದ್ವೇಷವೆಂಬ ಬೆಂಕಿಯನ್ನ. ಕರ್ಣ, ಅಂದು ತುಂಬಿದ ಸಭೆಯೊಳಗೆ ಮಾನಿನಿ ಅಪಮಾನವನ್ನು ನೋಡುತ್ತ ಕುಳಿತೆಯಾ? ಕೆಲವೋ ಸೂತ ಪುತ್ರನೇ, ಸಿದ್ಧನಾಗು ಯುದ್ಧಕ್ಕೆ. ಅರ್ಜುನ, ಪಾಶುಪತಾಸ್ತ್ರಕ್ಕೆ ಬಳುವಳಿಯಾಗಿ ಪಾರ್ವತೀ ದೇವಿ ಅಂಜನಾಸ್ತ್ರವನ್ನ ಕೊಟ್ಟಳಲ್ಲ, ಯಾಕೆಂತ ಅರ್ಥ ಆಗ್ಲಿಲ್ಲ ನಿನಗೆ? ಹೊಡೆ ಬಾಣವನ್ನು ಅರ್ಜುನ ಕರ್ಣನ ಕೊರಳಿಗೆ. ಹೊಡೆ ಅರ್ಜುನ, ಹೊಡೆ. ಧರ್ಮರಾಯನ ತಮ್ಮನೇ, ಈ ಕಪಟ ನಾಟಕ ಸೂತ್ರಧಾರಿ ಕೃಷ್ಣನ ಮಾತನ್ನ ಕೇಳಿ ನನ್ನ ಮೇಲೆ ಬಾಣ ಬಿಡ್ತೀಯಾ? ನನ್ನ ರಥವು ಕುದಿದು ಹೋಗಿದೆ. ಸ್ವಲ್ಪ ನಿಲ್ಲು, ಎತ್ತಿಸಿಕೊಳ್ಳುತ್ತೇನೆ, ಆಮೇಲೆ ನಿನಗೆ ಯುದ್ಧ ಕೊಡ್ತೇನೆ. ಈ ಕರಿಯ ಮನುಷ್ಯ ಹೇಳಿದ ಮಾತನ್ನ ಕೇಳಬೇಡ. ಇವ ಕಪಟ ನಾಟಕ. ಕರ್ಣ, ಈ ರೀತಿಯಲ್ಲಿ ರಥ ಹುಗಿದು ಹೋದಾಗ ಅರ್ಜುನಲ್ಲಿ ಬಾಣ ಬಿಡುವುದು ಧರ್ಮವೇ ಎಂಬ ಪ್ರಶ್ನೆ ಅಲ್ಲವೇ ನಿನ್ನದ್ದು? ನೀನು ಯಾವ ಧರ್ಮದಿಂದ ಅಭಿಮನ್ಯುವನ್ನು ಕೊಲ್ಲುವುದಕ್ಕೆ ಸಹಾಯ ಮಾಡಿದೆಯೋ ಅದೇ ಧರ್ಮದಿಂದ ಹೇಳಿದೆ ಇವನಿಗೆ ನಿನ್ನನ್ನು ಹೊಡೆ ಎಂದು. ವಿಶ್ವ ಬಾಂಧವ್ಯ ಧರ್ಮವನ್ನೆಲ್ಲ ಬದಿಗಿರಿಸಿ. ಕೃಷ್ಣ, ಕಣ್ಣ ಸಂಚಿನಿಂದ ಭೀಷ್ಮ ದ್ರೋಣರನ್ನ ಕೊಲಿಸಿದಲ್ಲ, ಇದು ನಿನಗೆ ನ್ಯಾಯವೇ? ರೀತಿಯೇ? ಕರ್ಣ, ನಿನ್ನೋಳು ತುಂಬಿರುವ ಅಂಬಲದ ಹೊಟ್ಟೆ ಡೊಳ್ಳಾಗಿ ಬಿರಿಯುತ್ತಿದೆ. ದಾನಶೂರ ಕರ್ಣ, ತ್ಯಾಗವೀರ ಕರ್ಣ, ಬಿರುದುಗಳ ಬೆನ್ನು ಹತ್ತಿದ ನೀನು ಮಿತ್ರದ್ರೋಹ ಮಾಡಿದೆ, ರಾಜದ್ರೋಹ ಮಾಡಿದೆ. ಕೊನೆಗೆ ನಿನಗೇ ನೀನು ದ್ರೋಹ ಮಾಡಿಕೊಂಡೆ. ನಿನ್ನ ಮಸಣದ ಕಿಚ್ಚನ್ನು ನೀನೇ ಹೊತ್ತಿಸಿಕೊಂಡದ್ದಲ್ಲದೆ ಬೇರಾರು ಹೊತ್ತಿಸಿದ್ದಲ್ಲ. ಅರ್ಜುನ, ಈ ಕರ್ಣನನ್ನ ಕೊಲ್ಲುವುದು ಅಷ್ಟು ಸುಲಭದ ಕಾರ್ಯವಲ್ಲವಾಗಿತ್ತು. ಹಾಗಾಗಿಯೇ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಕರ್ಣ ಕುಂಡಲವನ್ನು ದಾನವಾಗಿ ಪಡೆದಿದ್ದೇನೆ. ಇನ್ನು ಯಾವ ಚಿಂತೆಯೂ ಇಲ್ಲ. ಹೊಡೆಂಜರಾಸ್ತ್ರವನ್ನು. ಕೆಲವೋ ಸೂತ ಪುತ್ರ ಕರ್ಣನೇ, ಇನ್ನು ನಿನ್ನ ಪಯಣ ಯಮನಾಲಯಕ್ಕೆ. ಸಿದ್ಧನಾಗು. ಅರ್ಜುನ, ಕೊನೆಗೂ ಕರ್ಣನ ಅಂತ್ಯವಾಯಿತು. ಸದ್ಯ ನೀನು ಶಿಬಿರಕ್ಕೆ ತೆರಳು. ಆಯ್ತು, ಶುಭವಾಗಲಿ.
ನಮಸ್ಕಾರ ಶ್ರೀಧರ. ಶುಭವಾಗಲಿ. ಅಂತೂ ಶಕುನಿ ಪ್ರಸನ್ನನಾಗಿ ಬಂದೆಯಾ? ನಿನ್ನನ್ನು ಕಾಣುವುದಕ್ಕೆಂದೇ ಬಂದೆ. ನನ್ನನ್ನು ಕಾಣಲು ಕಾರಣವದಾವುದು? ತೇಲಿ ತೀರ ಹತ್ತಿರಕ್ಕೆ ಬಂದಿದೆ ನನ್ನ ಬಾಳಿನ ಕೊನೆಗಳಿಗೆ. ಕೃಷ್ಣ, ನನ್ನ ಚರಣ ಕಮಲದಲ್ಲಿ ನನ್ನ ಮಸ್ತಕವನ್ನಿಟ್ಟು ನಿನ್ನಿಂದ ಬೀಳ್ಕೊಂಡು ಮುಗಿಸಲಿರುವೆ ನನ್ನ ಈ ನಾಟಕವನ್ನು. ಅಂತೂ ಕಲಾಪೂರ್ಣವಾದ ನಾಟಕ ನಿನ್ನದ್ದು. ರಂಗ ರಂಗೇರಿತಲ್ಲವೇ? ಹೇಗೆ ಚೆನ್ನಾಗಿ ಕಟ್ಟಿತೆ? ರಂಗೇರಿತು, ಚೆನ್ನಾಗಿ ಕಳೆ ಕಟ್ಟಿತಲ್ಲದೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿತು. ಇಡೀ ಕುರುಕ್ಷೇತ್ರವೇ ಸಾಕ್ಷಿಯಾಗಿ ನಿಂತಿದೆ ನಿನ್ನ ಪಾತ್ರಾಭಿನಯ ನೈಪುಣ್ಯಕ್ಕೆ. ಈ ಸಂಸಾರ ಸಮುದ್ರದಲ್ಲಿ ತೇಲಾಡುವ ಮಹಾದೋಣಿ ಈ ಭಾರತ ಭೂಮಿ. ಈ ದೋಣಿಯಲ್ಲಿ ತುಂಬಿದೆ ಕೇವಲ ಮನುಜ ಕುರಿ ಹಿಂಡು. ಏನು ವಿಶೇಷತೆ? ಶಕುನಿ, ಕೃಷ್ಣ, ನಿನ್ನ ಚಾಣಾಕ್ಷತನದಲ್ಲಿ ಇಡೀ ಲೋಕವೇ ನಿನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತಿದೆ. ಖಂಡಿಸದೆ ದೇಹವನ್ನು, ಖಂಡಿಸದೆ ಭೋಗವನ್ನು ನೀ ಸಾಧಿಸಿಕೊಂಡೆ ನಿನ್ನೆದೆಯ ಧ್ಯೇಯವನ್ನು. ಮೆಚ್ಚಿದೆ, ಮೆಚ್ಚಿದೆ. ಕೃಷ್ಣ, ಆದರೂ ನಿನ್ನ ತಂತ್ರಜಾಲದಲ್ಲಿ ಸಿಲುಕಿ ಒದ್ದಾಡಿದೆ ನನ್ನ ಧ್ಯೇಯವನ್ನು ಸಾಧಿಸಲು. ಆದರೂ ಅಷ್ಟೇನು ಸೊರಗಲಿಲ್ಲ, ಕೊರಗಲೂ ಇಲ್ಲ. ಓ ಶಕುನಿ, ಕೃಷ್ಣ, ಅರಸನ ಜೊತೆಯಲ್ಲಿ ಸವಿಯೂಟವನ್ನ ಉಣ್ಣುತ್ತಲೇ ಹೀಗೆ ಇದೋ ನೋಡು ಕಪಟ ನಗುವನ್ನೇ ನಗುತ್ತಲೇ ನಿನ್ನ ಎದೆಯೊಳಗಿನ ದ್ವೇಷವನ್ನ ಸಾಧಿಸಿಕೊಂಡು ಬಿಟ್ಟೆ. ಆಹಾ, ಮೆಚ್ಚಿದೆ. ಏನೇ ಹೇಳು ಕೃಷ್ಣ, ಈ ಮಹಾಭಾರತ ರಂಗದಲ್ಲಿ ನಾವಿಬ್ಬರು ಮಹಾಕಪಟಿಗಳು. ಗುಟ್ಟನ್ನು ಬಚ್ಚಿಟ್ಟುಕೊಂಡು ನಡೆದ ನಾನೊಬ್ಬ ಕಪಟಿ. ಎಲ್ಲ ಬಲ್ಲವನಾದರೂ ಬೆಲ್ಲ ತಿನ್ನುವ ಗೋವಿಂದನಾಗಿ ಗೋವಳರ ಮನೆಯಲ್ಲಿ ಬೆಳೆದು ಜನರನ್ನು ದನವಾಗಿಸಿ ತಾ ತಿಳಿದದ್ದನ್ನು ತಿಳಿಸದೆ ಕೇವಲ ತೆಳಿ ಕುಡಿಸಿದ ನೀನೊಬ್ಬ ಕಪಟಿ. ಒಟ್ಟಿನಲ್ಲಿ ಕಬ್ಬಿನ ಜಿಲ್ಲೆಯಿಂದ ರಸ ತೆಗೆಯಬೇಕಾದರೆ ಕಣಗಳೆರಡು ಗಟ್ಟಿ ಇರಬೇಕಷ್ಟೇ. ಆ ನೆಲೆಯಲ್ಲಿ ಯೋಚಿಸುವಾಗ ನಾವಿಬ್ಬರು ಕೃಷ್ಣ ಒಂದೊಂದು ಸ್ಥಾನದಲ್ಲಿ ನಿಂತು ಯಶಸ್ವಿಗಳಾದೆವು ಅಲ್ಲವೇ? ಆ ದೇವಲೋಕವೇ ಈ ಧರೆಗಿಳಿದಾಗ ನನ್ನ ಸ್ಥಾನ ನಿನ್ನ ಸ್ಥಾನ ಒಂದಾಗಿ ಸರ್ವಾಂಗ ಸುಂದರ ಸ್ಥಾನ ಆಗುವುದು ಸತ್ಯವೇ? ಸತ್ಯಕ್ಕೂ ಸತ್ಯ. ಧನ್ಯ ಕೃಷ್ಣ, ಧನ್ಯ. ಏನಾದರಾಗಲಿ ನಿನ್ನ ದಯವೊಂದಿರಲಿ ಭಗವಂತ, ನಿನ್ನ ದಯವೊಂದಿರಲಿ.
ತಂದಿರುವೆಯ ಜಲಸ್ತಂಭದ ರತ್ನವನ್ನು? ತಂದಿರುವೆ, ತೆಗೆದುಕೊಳ್ಳಿ. ಭಾನುಮತಿ ದೇವಿ, ನಿನ್ನ ಶೀಲದ ಬಗ್ಗೆ ಶಂಕೆಯೆದ್ದ ಎಬ್ಬಿಸಿ ನಿನ್ನನ್ನು ತಪ್ಪಿತಸ್ಥಳನ್ನಾಗಿ ಮಾಡಿದೆ. ನನ್ನನ್ನು ಕ್ಷಮಿಸಿ ಬಿಡು ಭಾನುಮತಿ, ಕ್ಷಮಿಸಿ ಬಿಡು. ಕಾಂತ, ಓ ನನ್ನ ಕುಂಕುಮದೊಡೆಯ, ನಾಳಿನ ಹೊಡೆದಾಟದ 18 ದಿನವೂ ಕಳೆದು ಹೋದರಾಯ್ತು, ನನ್ನ ಮುತ್ತೈದತನದ ಮುತ್ತು ಕುಂದದೇ ಉಳಿಯುವುದು. ಭಾನುಮತಿ, ನಾನು ಅಂತಹ ಪುಣ್ಯದ ಭಾಗ್ಯದಲ್ಲಿ ಇಲ್ಲ. ಭಾನುಮತಿ, ಪುಣ್ಯಾತ್ಮರಾದಂತಹ ಪಾಂಡವರನ್ನು ಕಪಟ ದ್ಯೂತದ ಮೂಲಕವಾಗಿ ಅಡವಿಗಟ್ಟಿದ ನಾನು ತೇಜಪುಂಜನಲ್ಲವೇ ಅಲ್ಲ. ಸಹೋದರರ ತಂಗಿಯ ಸವಾದಳಾದ ಸಹೋದರರ ಹೆಂಡತಿಯನ್ನು ಸೀರೆಯನ್ನ ಕಳೆದು ನನ್ನ ತೊಡೆಯ ಮೇಲೆ ಕುಳ್ಳಿರಿಸಿರೆಂದು ಪೊಗಳಿದ ನಾನೊಬ್ಬ ಪಾಪದ ಪೂಜ. ಭಾನುಮತಿ, ಹಿರಿಯರನ್ನ ಹೀಯಾಳಿಸಿದೆ, ತಿಳಿದವರನ್ನ ತಿರಸ್ಕರಿಸಿದೆ, ಮುತ್ತಜ್ಜ ಭೀಷ್ಮರನ್ನ ಬಳಲಿಸಿದೆ, ಆಚಾರ್ಯ ದ್ರೋಣರನ್ನ ದೂರೀಕರಿಸಿದೆ, ಅಶ್ವತ್ಥಾಮನನ್ನು ಅಲ್ಲಗಳದೆ. ಭಾನುಮತಿ, ಶಕುನಿಯನ್ನ ನನ್ನವನೆಂದು, ಕರ್ಣನನ್ನ ನನ್ನ ಕುಲದವನೆಂದು ಆತ್ಮಾಭಿಮಾನದಿಂದ ಹೇಳಿಕೊಂಡು ಅಂತಃ ಕಲಹ ಕೊಂಡಾಗ್ನಿಯನ್ನೇ ಹೊತ್ತಿಸಿ ನರಮೇಧವನ್ನೇ ಮಾಡಿದೆ. ಭಾನುಮತಿ, ನರಮೇಧವನ್ನೇ ಮಾಡಿದೆ. ಭಾನುಮತಿ, ನಿನ್ನ ಮಾತನ್ನ ತಿರಸ್ಕರಿಸಿ ಅಶ್ವತ್ಥಾಮನನ್ನ ಅಲ್ಲಗಳೆದು ಕರ್ಣನಿಗೆ ಪಟ್ಟವನ್ನ ಕಟ್ಟಿ ಈ ಹಸ್ತಿನಾವತಿಯನ್ನೇ ಸುಟ್ಟು ಬಿಟ್ಟೆ. ಭಾನುಮತಿ, ಸುಟ್ಟು ಬಿಟ್ಟೆ. ಭಾನುಮತಿ, ಪುಣ್ಯಾತ್ಮರಾದಂತಹ ಪಾಂಡವರಿಗೆ ರಾಜ್ಯ ಕೊಡುವುದಿಲ್ಲವೆಂದು ಒಂದೇ ಒಂದು ಕಾರಣಕ್ಕಾಗಿ ಭೀಷ್ಮರನ್ನು, ವಿದುರರ ಮಾತನ್ನು ತಿರಸ್ಕರಿಸಿ ಯುದ್ಧವನ್ನೇ ಸಾರಿ ಸರ್ವವನ್ನು ಕಳೆದುಕೊಂಡೆ. ಭಾನುಮತಿ, ಸರ್ವವನ್ನು ಕಳೆದುಕೊಂಡೆ. ಊಟ ಮಾಡುವ ಅನ್ನಕ್ಕೆ ವಿಷವನ್ನ ಇಕ್ಕಿದೆ. ಅರಗಿನಾಲಯದಲ್ಲಿ ಪಾಂಡವರನ್ನ ಸಜೀವ ಸುಡಲೆತ್ತಿಸಿದೆ. ಮಾನಿನಿಯ ಮಾನಭಂಗಕ್ಕೆ ಕಾರಣನಾದೆ. ಮೋಸದ ದ್ಯೂತದ ಮೂಲಕ ಅವರ ಸೊತ್ತನ್ನ ಪರಸೆಳೆದು ಅಡವಿಗಟ್ಟಿದೆ. ಅನ್ಯಾಯವಾಗಿ ಯುದ್ಧಕ್ಕೆ ಅವರನ್ನ ಹುರಿದುಂಬಿಸಿ ಮಹಾಯುದ್ಧವನ್ನೇ ನಿರ್ಣಯ ಮಾಡಿಬಿಟ್ಟೆ. ಭಾನುಮತಿ, ಮಹಾಯುದ್ಧವನ್ನೇ ನಿರ್ಣಯ ಮಾಡಿಬಿಟ್ಟೆ. ಸಂಧಾನಕ್ಕೆಂದು ಬಂದ ಭಗವಂತನನ್ನ ಕಟ್ಟಿ ಹಾಕುವುದರ ಮೂಲಕ ಜನರ ಕಣ್ಣಿಗೆ ಈ ಸುಯೋಧನೊಬ್ಬ ದುಷ್ಟನಾಗಿ ಕಾಣುವಂತೆ ಮಾಡಿದೆ. ಭಾನುಮತಿ, ದುಷ್ಟನಾಗಿ ಮಾಡಿದೆ. ಭಾನುಮತಿ, ಯಾಕೆ ನಿನ್ನ ಗಂಡನನ್ನ ರಾಜ್ಯ ಲೋಭಿ ಎಂದು ತಿಳಿದು ಬಿಟ್ಟೆಯಾ? ನಿನ್ನ ಗಂಡನನ್ನ ದುಷ್ಟನೆಂದು ಕಣ್ಣೀರು ಸುರಿಸಿದೆಯಾ? ಭಾನುಮತಿ, ಅಲ್ಲ, ನಾನು ರಾಜ್ಯ ಲೋಭಿಯೇ ಆಗಿದ್ದರೆ ಅರಮನೆಯ ಅಂಗಳದಲ್ಲಿ ಕಂಡ ಕರ್ಣನಿಗೆ ಅಂಗರಾಜ್ಯವನ್ನ ಕೊಡುತ್ತಿರಲಿಲ್ಲ. ಭಾನುಮತಿ, ಅಂಗರಾಜ್ಯವನ್ನ ಕೊಡುತ್ತಿರಲಿಲ್ಲ. ದ್ರೌಪದಿಯ ವಿಷಯ ಒಂದನ್ನ ಬಿಟ್ಟರೆ ಈ ಕೌರವದ ಬಾಳಿನಲ್ಲಿ ಮತ್ತೊಬ್ಬ ಹೆಣ್ಣಿನ ಮೇಲೂ ಕೆಟ್ಟ ಕಾಮದ ದೃಷ್ಟಿಯಿಂದ ನೋಡಿದಂತ ಒಂದೇ ಒಂದು ಉದಾಹರಣೆ ಇಲ್ಲ. ಭಾನುಮತಿ, ಒಂದೇ ಒಂದು ಉದಾಹರಣೆ ಇಲ್ಲ. ಪಾಂಡವರ ವಿಷಯದಲ್ಲಿ ಮಾತ್ರ ಅನ್ಯಾಯವನ್ನ ಮಾಡಿದ್ದೇನೆ ವಿನಃ ಪ್ರಪಂಚದಲ್ಲಿ ಇನ್ನಾರಿಗೂ ಈ ಸುಯೋಧನ ಕೇಡು ಬಗೆಯಲಿಲ್ಲ. ಕೇಡು ಬಗೆಯಲಿಲ್ಲ. ಕೃಷ್ಣ
ಕೃಷ್ಣನ ಕಾರಸ್ಥಾನದ ಮುಂದೆ ಎಲ್ಲವೂ ತಲುಗಿ ಹೋಯಿತು. ಈ ಭಾರತ ಯುದ್ಧದ ನಿರ್ಣಯವನ್ನ 18 ದಿನಗಳ ಹಿಂದೆಯೇ ನಾನು ಬಲ್ಲವನಾಗಿದ್ದೇನೆ. ಅರಸ ಧರ್ಮರಾಜನನ್ನ ವಿರೋಧಿಸಿ ಕೃಷ್ಣನ ಕಾರಸ್ಥಾನದ ಎದುರು ಜಯ ಪಡೆಯುತ್ತೇನೆಂಬ ಹುಚ್ಚು ಹಂಬಲದಲ್ಲಿ ತೇಲಿದೆನೆಂದು ಭಾವಿಸಿದೆಯ ಭಾನುಮತಿ? ಇಷ್ಟೆಲ್ಲವನ್ನ ನಿರ್ಮಾಣ ಮಾಡಿ ಗುರುಕುಲದ ಕಲಹಾಗ್ನಿಗೆ ನಾನು ಕಾರಣನಾದೆ ಎಂದು ಜನರೆಲ್ಲರೂ ಹೇಳುವ ಹಾಗಾಯಿತು ಎಂದು ಭಾವಿಸಿದೆಯ? ನಿನಗೆ ಗೊತ್ತಿಲ್ಲದ ಸತ್ಯವೊಂದನ್ನ ಈಗ ಹೇಳುವ ಕಾಲ ಒದಗಿದೆ ಭಾನುಮತಿ. ಅಲ್ಲ ಅಲ್ಲ, ಈ ಕುರು ಪಾಂಡವರ ಯುದ್ಧಕ್ಕೆ ನಾನು ಕಾರಣನಲ್ಲ ಭಾನುಮತಿ, ನಾನು ಕಾರಣನಲ್ಲ. ಯುಗಾಂತ್ಯದ ಹಿಂದೆಯೇ ಈ ಯುದ್ಧ ಎನ್ನುವಂತಹದ್ದು ನಿರ್ಣಯಿಸಲ್ಪಟ್ಟಿತ್ತು ಭಾನುಮತಿ. ವಿಧಿ ಕಪೋಲವು ಶಿವನ ಕೈ ಕಚ್ಚಿ ಕರೆ ಕಚ್ಚಿ ತಿನ್ನುವ ಕಾಲಕ್ಕೆ ಅದರಿಂದ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಆ ಈಶ್ವರ ಹೋದದ್ದು ವೈಕುಂಠಕ್ಕೆ. ಆ ಪದ್ಮನಾಭನು ಆಡಿದ ಮಾತು, ಓ ವಿಧಿ ಕಪೋಲವೇ, ಶಿವನಲ್ಲಿ ರಕ್ತವಿಲ್ಲ, ನನ್ನ ಕೈಯನ್ನ ಸೇರು ಎಂದು ಕೈಯನ್ನ ಮುಂದೆ ಮಾಡಿದಾಗ ಆ ಕಪೋಲ ಅಲ್ಲಿಂದ ಪುಟದೆಗೆದು ವಿಷ್ಣುವಿನ ಕರಕ್ಕೆ ಕಾಗುವ ಕಾಲಕ್ಕೆ ತನ್ನ ಕರವನ್ನ ಹಿಂದೆಳೆದುಕೊಂಡ ಆ ಪದ್ಮನಾಭ. ಹೌದು, ಆಗ ನೆಲಕ್ಕೆ ಬಿದ್ದಂತಹ ಆ ವಿಧಿ ಕಪೋಲ ತನಗೆ ಮೋಸವನ್ನ ಮಾಡಿದೆಯ ಅಂತ ಕೇಳಿದಾಗ ದ್ವಾಪರಾಂತ್ಯದಲ್ಲಿ ಕುರು ಪಾಂಡವರ ಯುದ್ಧದಲ್ಲಿ ಕುರುಕ್ಷೇತ್ರದಲ್ಲಿ ನಿನಗೆ ಹೊಟ್ಟೆ ತುಂಬುವಷ್ಟು ರಕ್ತ ತರ್ಪಣವನ್ನು ಕೊಡುತ್ತೇನೆಂದು ಆ ವಿಷ್ಣುವಿನ ಮಾತೆ ಈ ಕುಲಹ ಕಲಕ್ಕೆ ಕಾರಣವಾಯಿತು ಮಾನವನೇ, ಕಾರಣವಾಯಿತು. ಕಾಶಿ ರಾಜ್ಯದಲ್ಲಿ ಹುಟ್ಟಿದ ಹೆಣ್ಣೊಬ್ಬಳು ಈ ಹಸ್ತಿನಾವತಿಗೆ ಕಾಲಿಟ್ಟ ಕಾಲಕ್ಕೆ ತನ್ನ ಕನಸುಗಳೆಲ್ಲವೂ ಭಗ್ರವಾಗಿ ಹೋದ ಕಾಲಕ್ಕೆ ಆಚಾರ್ಯ ಭೀಷ್ಮರಿಗೆ ಕೊಟ್ಟ ಶಾಪ, ಯಾವ ಸಿಂಹಾಸನವನ್ನ ನೀನು ಏರಲಾರೆನೆಂದು ಶಪಥ ಮಾಡಿದೆಯೋ ಅದೇ ಸಿಂಹಾಸನಕ್ಕಾಗಿ ನಿನ್ನ ಮೊಮ್ಮಕ್ಕಳು ತಮ್ಮ ತಮ್ಮೊಳಗೆ ಹೊಡೆದಾಡಿಕೊಂಡು ಸಾಯುವ ಹಾಗಾಗಲಿ. ಅವರೆಲ್ಲರ ಶಾಪವನ್ನ ಫಲಿಸುವುದಕ್ಕೆ ನಾನು ಕಾರಣನಾಗಿ ಹೋದೆ ಭಾನುಮತಿ, ನಾನು ಕಾರಣನಾಗಿ ಹೋದೆ. ಆದರೂ ಸುಯೋಧನನ ಅಂತರಂಗ ಕಲ್ಮಶರಹಿತವಾದದ್ದು. ಸಂಧಾನಕ್ಕೆಂದು ಬಂದ ಭಗವಂತನನ್ನ ಕಟ್ಟಿ ಹಾಕುವುದರ ಮೂಲಕ ಜನ್ಮಾಂಧನಾಗಿರುವಂತಹ ನನ್ನ ತಂದೆ ಒಂದು ಕ್ಷಣ ಈ ಪ್ರಪಂಚದ ಬೆಳಕನ್ನ ಕಾಣುವ ಹಾಗಾಯಿತು. ಕುರುಡನಾದ ಧೃತರಾಷ್ಟ್ರದ ಕಣ್ಣು ತೆರೆದಾಗ ಕಂಡದ್ದು ಕೃಷ್ಣನ ವಿಶ್ವಮೂರ್ತಿಯ ದರ್ಶನ ರೂಪವನ್ನ. ಇಡೀ ಹಸ್ತಿನಾವತಿಯ ಜನರೆಲ್ಲರೂ ಕೃಷ್ಣನ ವಿಶ್ವಮೂರ್ತಿಯ ದರ್ಶನವನ್ನ ಮಾಡಿ ಮುಕ್ತಿ ಪರದತ್ತ ಸಾಗಿ ಹೋದರು. ಅಂತಹ ಸಮಾಧಾನ ಈ ಕೌರವನಿಗೆ. ಭಾನುಮತಿ, ಮುಗಿಯಿತು, ಎಲ್ಲವೂ ಮುಗಿಯಿತು. ಈ ಜಲಸ್ತಂಭನ ರತ್ನವನ್ನ ನಾನು ಕೊರಳಿಗೆ ಕಟ್ಟಿಕೊಂಡರು ಪುನಃ ನಾನು ಬದುಕಿ ಬರುತ್ತೇನೆನ್ನುವಂತಹ ಭರವಸೆಯನ್ನ ಬಿಟ್ಟು ಬಿಡು ಭಾನುಮತಿ, ಬಿಟ್ಟು ಬಿಡು. ತನ್ನ 99 ಜನ ಮಕ್ಕಳು ಸತ್ತು ಸರಗಿ ಹೋದರು. ಮಗ ಸುಯೋಧನನೊಬ್ಬ ಬಂದಾನು ಎನ್ನುವಂತಹ ಕಲ್ಪನೆಯ ಕನಸಿನಲ್ಲಿ ತೇಲಿ ಹೋಗುತ್ತಿರುವ ತನ್ನಪ್ಪ ಧೃತರಾಷ್ಟ್ರನಿಗೆ ನೀನೇ ಸಮಾಧಾನವನ್ನ ಹೇಳು ಭಾನುಮತಿ, ನೀನೇ ಸಮಾಧಾನವನ್ನ ಹೇಳು. ಪುತ್ರ ಶೋಕಂ ನಿರಂತರ. ಒಂದಲ್ಲ ಎರಡಲ್ಲ 100 ಮಂದಿ ಗಂಡು ಮಕ್ಕಳನ್ನ ಹೆಣದ ತಾಯಿಯಾಗಿರುವಂತಹ ಗಾಂಧಾರಿ ತನ್ನ 99 ಜನ ಗಂಡು ಮಕ್ಕಳು ಕುರುಕ್ಷೇತ್ರ ರಣಾಂಗಣ
ನನಗಾಗಿಯೇ ಕಾಯುತ್ತಿದ್ದಾಳೆ. ದುರ್ಯೋಧನನೆಂಬ ಬಂದಾನು ಎನ್ನುವ ದೂರದ ಆಸೆಯಲ್ಲಿ ನನ್ನ ಪರವನ್ನ ನೋಡುತ್ತಿರುವ ಆ ನನ್ನ ತಾಯಿಗೆ ನೀನೇ ಧೈರ್ಯವನ್ನ ಹೇಳು ಮಧುಪತಿ. ಓ ಹಸ್ತಿನಾವತಿಯ ಧರ್ಮಪೀಠವೇ, ಶ್ರೇಷ್ಠರಾದಂತಹ ಧರ್ಮರಾಜ ಈ ಪೀಠವನ್ನ ಅಲಂಕರಿಸುವಂತಹ ಕಾಲ ಬಹಳ ದೂರ ಇಲ್ಲ. ಸಚ್ಚಾರಿತ್ರವಂತನಾದಂತಹ ಧರ್ಮರಾಜನಿಗೆ ಚಿರಕಾಲದಿಂದ ಆಶ್ರಯವನ್ನ ಕೊಡು ಧರ್ಮಪೀಠವೇ. ಪಾರ್ವತಿ, ಮುಗಿಯಿತು, ಎಲ್ಲವೂ ಮುಗಿದು ಹೋಯಿತು. ತೀರಿತು ನನ್ನ ನಿನ್ನ ಈ ಜೀವನದ ಋಣಾನುಬದ್ಧ. ಹತ್ತು ದಿನಗಳ ಕಾಲ ಬದುಕಿನಲ್ಲಿ ನಿನ್ನೊಂದಿಗೆ ಸಹಬಾಳ್ವೆಯತ್ತ ಮಾಡಿದೆ. ಆದರೆ 18ನೆಯ ದಿನದ ಸೂರ್ಯಾಸ್ತ ನನ್ನ ನಿನ್ನ ಪಾಲಿಗೆ ಕೊನೆಯ ಶಪಿಸದಿರು ಭಾನುಮತಿ, ಶಪಿಸದಿರು. ಎಲ್ಲವನ್ನ ಕಳೆದುಕೊಂಡು ನನ್ನವರೆಲ್ಲರನ್ನ ಕಳೆದುಕೊಂಡು ಈ ಜಗತ್ತೇ ನನ್ನನ್ನ ನಿಂದಿಸುವ ಕಾಲಕ್ಕೂ ನನ್ನನ್ನ ಕ್ಷಮಿಸಿಬಿಡು ಭಾನುಮತಿ, ಕ್ಷಮಿಸಿಬಿಡು. ಭಾನುಮತಿ, ಅದು ವಂಶಂಪಾಯನ ಸರೋವರಕ್ಕೆ ತೆರಳಿ ನನ್ನವರನ್ನೆಲ್ಲ ಕಳೆದುಕೊಂಡ ನೋವನ್ನ ಏಕಾಂತದಲ್ಲಿ ನಾನು ಕಳೆಯಬೇಕು. ಅಜ್ಜ ಭೀಷ್ಮನನ್ನ ಕಳೆದುಕೊಂಡೆ, ದ್ರೋಣರನ್ನ ಕೊಲ್ಲಿಸಿದೆ, ಕರ್ಣನನ್ನ ಛೇದಿಸಿದೆ. ಅನೇಕ ವೀರಾದಿ ವೀರರ ಹತ್ಯಾಕಾಂಡವನ್ನೇ ಹಸ್ತಿನಾವತಿಯಲ್ಲಿ ಮಾಡಿದೆ. ನನ್ನೆಲ್ಲ ತಪ್ಪನ್ನ ಕ್ಷಮಿಸಿಬಿಡು. ಸತ್ಯವೇ ಹಿರಿದಾಯ್ತು ಈ ಜಗತ್ತಿಗೆ, ಸತ್ಯವೇ ಹಿರಿದಾಯ್ತು. ಬರುತ್ತೇನೆ ಭಾನುಮತಿ, ನಾನಿದ್ದು ಬರುತ್ತೇನೆ ಭಾನುಮತಿ. ನಾಟಕ ಪ್ರದರ್ಶನದಲ್ಲಿ ದ್ರೌಪದಿ ಪಾತ್ರವನ್ನು ಮಾಡಿದಂತಹ ಸುಮಕ್ಕನಿಗೆ ಗಣಪತಿ ಭಟ್ ಸುಳ್ಗಾರ್ ಅವರು ಬಹುಮಾನ ಕೊಟ್ಟಿದ್ದಾರೆ, ಬಂದು ಸ್ವೀಕರಿಸಬೇಕು. ಬಹುಮಾನ ನೀಡಿದವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಗೆ ಮತ್ತೊಮ್ಮೆ ಶಕುನಿಯ ಪಾತ್ರವನ್ನು ಮಾಡಿದಂತಹ ಪ್ರಸನ್ನ ಭಟ್ಮಗೌಡ ಅವರಿಗೆ ಸುಬ್ರಾಯ ಸಿದ್ದಿ ಅವರು ಬಹುಮಾನ ಕೊಟ್ಟಿದ್ದಾರೆ, ಬಂದು ಸ್ವೀಕರಿಸಬೇಕು. ಬಹುಮಾನವನ್ನು ನೀಡಿದವರಿಗೆ ಧನ್ಯವಾದಗಳು. ಪಶ್ಚಾತ್ತಾಪದಿಂದ ಪರಿಶುದ್ಧರಾದಿರಿ. ಪೂರ್ವ ದಿಗ್ಭಾಂಡದೊಳು ತುಂಬಿದೆ ಅರುಣಸ. ತ್ವರೆ ಮಾಡಿ ವಂಶಂಪಾಯನ ಸರೋವರಕ್ಕೆ ತೆರಳಿ. ನೀವು ತೆರಳುವವರೆಗೂ ನಿಮ್ಮನ್ನು ಕಣ್ತುಂಬ ಭೀಮ, ನಾವೆಲ್ಲ ಸೇರಿ ಬಂದು ನಿಂತದ್ದು ವೈಶಂಪಾಯನದ ತೀರದಲ್ಲಿ. ನಿನ್ನ ಆಳುಗಳಲ್ಲವೇ ಹೌದು, ಕೌರವನ ಇರವನ್ನ ತಿಳಿದು ಬಂದದ್ದು. ಹೌದು ಕೃಷ್ಣ. ಒಮ್ಮೆ ಅವನನ್ನ ಮೇಲಕ್ಕೆ ಕರೆದರೆ, ಅವನು ಮೇಲಕ್ಕೆ ಬಂದರೆ ಅವನನ್ನು ಕೊಲ್ಲೋದು ಸುಲಭವಲ್ಲ.
ಕರೆಯುತ್ತೇನೆ. ನೀವೇ ಕರೆಯಬೇಕು. ಎಲ್ಲವೋ ಸುಯೋಧನ. ಅಲ್ಲ ಅಲ್ಲ, ಉಣ್ಣುವ ಅನ್ನಕ್ಕೆ ವಿಷವನ್ನು ಹಾಕಿದ ಕುನ್ನಿಯೇ, ಮನೆತನದ ಮಾನ ತೆಗೆದ ದುರಾತ್ಮನೆ, ಜಗದ ಪಾಲಕನನ್ನ ಕಟ್ಟಿ ಹಾಕುವ ಕೆಲಸಕ್ಕೆ ಮುಂದಾದ ಪಾಪಿಯೇ, ನೀನೇ ನೀರಿನಿಂದ ಎದ್ದು ಬಂದರೆ ಸರಿ, ಇಲ್ಲವಾದರೆ ನಾನೇ ನೀರಿಗೆ ಧುಮುಕಿ ನಿನ್ನನ್ನದ್ದರ ಮೇಲೆ ತಂದು ಮಾಡಿದ್ದು ಸಾಯಿಸುತ್ತೇನೆ. ಬಾ 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 ನೀರಿನಲ್ಲಿ ಸೋತು ಮುಳುಗಿದವನೆಂದು ಭಾವಿಸಿದೆಯಾ? ನನ್ನವರನ್ನೆಲ್ಲರನ್ನ ಕಳೆದುಕೊಂಡ ನೋವನ್ನ ಏಕಾಂತದಲ್ಲಿ ಕರಗಿಸಿಕೊಳ್ಳುವುದಕ್ಕಾಗಿ ಕುಳಿತವನೇ ವಿನಃ ಹೆದರಿ ಹೇಡಿಯ